ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಇದು ವಿಶೇಷ ಕಾರ್ಯಕ್ರಮ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ಈ ವಿಶೇಷವಾಗಿರುವಂತಹ ಕಾರ್ಯಕ್ರಮದಲ್ಲಿ ಏನು ಬೆಂಗಳೂರಿನ ನಗರದಾದ್ಯಂತ ಏನೆಲ್ಲ ಸಮಸ್ಯೆಗಳಿದೆ ಅದನ್ನ ನಾವು ಟಾರ್ಗೆಟ್ ಮಾಡ್ತೀವಿ. ಸಮಸ್ಯೆಗಳ ಕುರಿತು ಜನರಿಗೆ ನೇರವಾಗಿ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಇವತ್ತು ನಾನಿರುವಂತಹ ಸ್ಥಳ ನೀವು ಗಮನಿಸಿದ್ರೆ ಇದು ಮೇಕ್ರಿ ಸರ್ಕಲ್. ಮೇಕ್ರಿ ಸರ್ಕಲ್ ಇಂದ ಹಿಡಿದು ಹೆಬ್ಬಾಳದ ತನಕ ಎಷ್ಟೊಂದು ಟ್ರಾಫಿಕ್ ಆಗತ್ತೆ. ಲೂಪ್ ರ್ಯಾಂಪ್ ಓಪನ್ ಮಾಡಿದ್ದಾರೆ, ಆದ್ರೂ ಕೂಡ ಜನದಟ್ಟಣೆ, ಟ್ರಾಫಿಕ್ ಸಮಸ್ಯೆ ಎಷ್ಟೊಂದಿದೆ ಅಂತ ನೀವು ಈಗಾಗ್ಲೇ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಅಂದ್ರೆ ಇಷ್ಟು ಟ್ರಾಫಿಕ್ ಒಂದ್ ವೇಳೆ ನಾವು ದೂರಿಂದ ನೋಡಿದ್ರೆ ಸಾಕು ಎಲ್ಲಾ ವಾಹನಗಳು ಜಲಾವೃತಗೊಂಡಿದ್ಯಾ ಅಂತ ಹೇಳಿ ಅನ್ಕೋಬೇಕು. ಅಷ್ಟೊಂದು ಟ್ರಾಫಿಕ್ ಇದೆ. ಇಷ್ಟು ಟ್ರಾಫಿಕ್ ಅಲ್ಲಿ ಅಂದ್ರೆ ಸ್ಪೆಷಲಿ ಈ ಮೇಕ್ರಿ ಸರ್ಕಲ್ ಇಂದ ಹೆಬ್ಬಾಳ ತನಕ ಬೇರೆ ಬೇರೆ ಊರುಗಳಿಂದ ಈ ಬೆಂಗಳೂರು ಎಂಟರ್ ಆಗುವಂತಹ ಒಂದು ರೂಟ್ ಇದು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಆದ್ರೆ ಈ ವಾರಗಳಲ್ಲಿ ನಾವು ಗಮನಿಸಿದ್ರೆ ಸ್ಪೆಷಲಿ ಶುಕ್ರವಾರ ಆಗಿರ್ಬೋದು, ಸೋಮವಾರ ಆಗಿರ್ಬೋದು, ಅಥವಾ ಶುಕ್ರವಾರ ಸೋಮವಾರ ಅಂತೂ ಜನದಟ್ಟಣೆ ಸರ್ವೇ ಸಾಮಾನ್ಯ. ಅದ್ರ ಜೊತೆಗೆ ಟ್ರಾಫಿಕ್ ಸಮಸ್ಯೆ ಕೂಡ ಜಾಸ್ತಿ ಆಗತ್ತೆ. ಆಮೆಗತಿಯಲ್ಲಿ ಹೋಗುತ್ತೆ ಟ್ರಾಫಿಕ್. ಅಂದ್ರೆ ತುಂಬಾನೇ ಸ್ಲೋ ಆಗಿ ಆ ಸೈಡ್ ಹೋಗ್ತಾ ಇರುವಂತದನ್ನ ನೀವ್ ನೋಡಿದ್ರೆ ದೂರದಲ್ಲಿ ಎಷ್ಟು ಸ್ಲೋ ಆಗಿ ಹೋಗುತ್ತೆ ಟ್ರಾಫಿಕ್ ಅಂತ, ಎಷ್ಟು ವಾಹನಗಳು ಆಮೆಗತಿಯಲ್ಲಿ ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಓಕೆ, ಲೂಪ್ ರ್ಯಾಂಪ್ ಓಪನ್ ಮಾಡಿದ್ದಾರೆ. ಒಂದಷ್ಟು ಅಂದ್ರೆ 25% ದಷ್ಟು ಕಡಿಮೆ ಅಂತೂ ಆಗಿದೆ ಟ್ರಾಫಿಕ್. ಆದ್ರೂ ಕೂಡ ಈ ವೀಕೆಂಡ್ ಅಂದ್ರೆ ಊರಿಗೆ ಹೋಗೋರು ಇರ್ತಾರಲ್ವಾ, ಶುಕ್ರವಾರ ಆಮೇಲೆ ಸೋಮವಾರ ಅಂದ್ರೆ ಶನಿವಾರ ರವಿವಾರ ಊರಿಗೆ ಹೋಗಿ ಸೋಮವಾರ ಬೆಳಿಗ್ಗೆ ಎಲ್ರು ಬೆಂಗಳೂರು ರೀಚ್ ಆಗ್ತಾ ಇರ್ತಾರೆ, ಬೆಂಗಳೂರಿಗೆ ಎಂಟರ್ ಆಗ್ತಾ ಇರ್ತಾರೆ. ಅದು ಹೆಬ್ಬಾಳ್ ಮೇಕ್ರಿ ಸರ್ಕಲ್ ಇಲ್ಲಿ ಎಂಟರ್ ಆಗ್ಬೇಕಾದ್ರೆ ಅದ್ ಎಂಥ ಟ್ರಾಫಿಕ್ ಇರತ್ತೆ ಅಂತ ಹೇಳಿ ಜನರಿಗೂ ಗೊತ್ತು, ನಿಮಗೂ ಗೊತ್ತು. ನೇರವಾಗಿ ಜನರ ಹತ್ರ ಮಾತಾಡಿಸ್ತೀನಿ, ಏನ್ ಹೇಳ್ತಾರೆ ಅವರು ಈ ಟ್ರಾಫಿಕ್ ಕುರಿತಾಗಿರುವಂತದ್ದು ಕೇಳೋಣ ಬನ್ನಿ. ಟ್ರಾಫಿಕ್ ತುಂಬಾ ಇದೆ ಮೇಡಮ್, ತುಂಬಾ ಇದೆ. ಕಡಿಮೆ ಆಗ್ತಾ ಇಲ್ಲ. ನಾವು ಮದಷ್ಟು ನಾವ್ ಹೇಳ್ತಾ ಇದೀವಿ, ಅವ್ರು ಮಾಡ್ತಾನೆ. ಎಲ್ಲಿ ರೋಡ್ ಎಲ್ಲ ರಾತ್ರಿ ಕಿತ್ತಾಕ್ಬಿಟ್ಟು ರೋಡೇ ಬ್ಲಾಕ್ ಮಾಡ್ಬಿಟ್ಟಿರ್ತಾರೆ. ನಾವ್ ಕಿಲೋಮೀಟರ್ ಗಟ್ಲೆ ಹೋಗಿ ಯೂಟರ್ನ್ ಮಾಡ್ಕೊಂಡ್ ಬರ್ಬೇಕು. ಕಸ್ಟಮರ್ಗೆ ಒಂದ್ 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಅದು ಇಲ್ಲ ಅಂತಾರ ಅವರು. ನಮ್ ಸುಂದರ ಖಾಲಿ ಟೈಮ್ ವೇಸ್ಟ್ ಆಯ್ತೈತೆ ಅಷ್ಟೇನೆ. ನೈಟ್ ಅಂಡ್ ರಾತ್ರಿ ಇದ್ ಮಾಡ್ತಾ ಇರೋದ್ರಿಂದ. ಓಕೆ ಸರ್, ಯಾವ ವಾರದಲ್ಲಿ ಜಾಸ್ತಿ ಟ್ರಾಫಿಕ್ ಇರುತ್ತೆ ಮೇಡಮ್? ಇಲ್ಲಿ ನಾಗವಾರ, ಹೆಬ್ಬಾಳ, ಇಲ್ಲಿ ಈ ಕಡೆ ಕಲ್ಯಾಣ ನಗರಿಂದ ಹಿಡಿದು ನಾವ್ ಹೆಬ್ಬಾಳ ಫ್ಲೇವರ್ ಬರೋ ಅಷ್ಟೊತ್ತಿಗೆನೆ ಹಬ್ಬ ಅಂದ್ರೆ 3/4 ಅವರ್ ಬೇಕಾಗುತ್ತೆ ನಮ್ಗೆ. ಆಫ್ಟರ್ ಆಲ್ ನಾವ್ ಬರೋದೇ ಒಂದ್ 6 ಕಿಲೋಮೀಟರ್ ಅಷ್ಟೇನೆ. 8 ಕಿಲೋಮೀಟರ್ ಬರ್ತೀವಿ. 8 ಕಿಲೋಮೀಟರ್ಗೆ 1 ಅವರ್, ಹಾಫ್ ಅನ್ ಅವರ್ ಬೇಕಾಗುತ್ತೆ. ಸರ್, ಮೂನೇ ಆಗಲ್ಲ, ಆಮೆಗತಿಯಲ್ಲಿ ಹೋಗ್ಬೇಕಾಗತ್ತೆ ಅಂತಾರೆ. ಮೂವಿಂಗ್ ಎಲ್ಲಿ ಮೇಡಮ್? ಇಲ್ಲಿ ನೈಟ್ ಅಲ್ಲಿ ಕೆಲ್ಸ ಜಾಸ್ತಿ ಅಲ್ಲ ಅವ್ರದ್ದು, ಅದ್ ಮಾಡೋದು. ಈ ಸ್ಪೆಷಲಿ ಈ ಮೇಕ್ರಿ ಸರ್ಕಲ್ ಇಂದ ಹೆಬ್ಬಾಳ್ ತನಕ ಹೋಗೋದು, ಅದು ಸೋಮವಾರ ಬಂದ್ಬಿಟ್ರೆ ಅಥವಾ ಶುಕ್ರವಾರ ಎಲ್ರು ಊರಿಗೆ ಹೋಗ್ತಿರ್ತಾರೆ ಅಂತ ಟೈಮಲ್ಲಿ ಟ್ರಾಫಿಕ್ ತುಂಬಾ ಸ್ಲೋ ಆಗಿ ಮೂವ್ ಆಗುತ್ತೆ ಗಾಡಿಗಳು ಅಂತಾರೆ. ಏನಂದ್ರೆ ಅದು ಬೆಳಗ್ಗೆ ಹೊತ್ತು ಪೀಕ್ ಅವರ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಟ್ರಾಫಿಕ್. ಬೈಕ್ ಟ್ಯಾಕ್ಸಿಗಳಿಂದ ಒಂದ್ ಸ್ವಲ್ಪ ತೊಂದರೆ ಆಗ್ಬಿಟ್ಟಿದೆ. ಓಕೆ, ನೀವ್ ಈ ಸೈಡ್ ಜಾಸ್ತಿ ಓಡಾಡ? ನಮ್ದು ಈ ಸರೌಂಡಿಂಗ್ ಯಶವಂತಪುರಂ, ನಾಗವಾರ, KR ಪುರಂ, ಟಿನ್ ಫ್ಯಾಕ್ಟ್ರಿ, ಮಾದೇಪುರ, ಈ ಸರೌಂಡಿಂಗ್ ನಮ್ದು ಓಡಾಡೋದು. ಆದ್ರೆ ಇಲ್ಲಿ ಕಡೆನೇ ಟ್ರಾಫಿಕ್, ಎಲ್ಲಾ ಕಡೆ ಟ್ರಾಫಿಕ್ ಏನ್ ಮಾಡಕಲ್ಲ. ನಾವು ನಮ್ದು ಹಣೆ ಬರ. ಸರ್, ಇದು ಫ್ಲೈಓವರ್ ಎಲ್ಲ ಮಾಡಿದ್ದಾರೆ, ಇದಕ್ಕೇನು ಫ್ಲೈಓವರ್ ಮಾಡಿದಕ್ಕೆ ಎಲ್ಲಿ ಫ್ಲೈಓವರ್ ಮಾಡಿದಾರೆ ಅಷ್ಟೇನೆ ಪ್ರಯೋಜನ ಐತೆ. ಇಲ್ಲತ್ತ ಅಲ್ಲಿ ಇಳಿತೀವಿ, ಅಲ್ಲಿ ಸಿಗಾಕೊಂತೀವಿ ಅಷ್ಟೇನೆ. ಹತ್ತು ಇಳಿಯೋ ತನಕ ಅಷ್ಟೇ ಟ್ರಾಫಿಕ್ ಫ್ರೀ ಆಗಿರ್ತದೆ. ಇಳಿದಾದ್ಮೇಲೆ ಮತ್ತೆ ಅಲ್ಲೇ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರ್ತೀವಿ ಮತ್ತೆ. ಅಂದ್ರೆ ಫ್ಲೈಓವರ್ ಮಾಡಿದ್ರಿಂದ ಏನ್ ಅನುಕೂಲ, ಬೆನಿಫಿಟ್ ಇದೆಯಾ ಅಂತ ಕೇಳ್ತಾ ಇದೀರಾ? ಬೆನಿಫಿಟ್ ಏನಿಲ್ಲ. ಅಲ್ಲಿ ಹತ್ತು ಇಳಿಯೋ ತನಕ ಅಷ್ಟೇ ಫ್ರೀ ಆಗಿ ಬರುತ್ತೆ ಗಾಡಿ. ಕೆಳಗಡೆ ಬಂದೇಟಿಗೆ ಅಲ್ಲೇ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಹತ್ರ ಕಟ್ಟಿದಾರಲ್ಲ ಇವಾಗ, ಅದು ಆ ಕಡೆಯಿಂದ ಹತ್ತಿ ಇಲ್ಲಿ ಇಳಿದಿದ ತಕ್ಷಣ ಇಲ್ಲಿ ಸಿಗಾಕೊಂಡಿರ್ತೀವಿ. ಆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಮುಂದೆ ಅಲ್ಲಿಂದಾನೆ ಅಲ್ಲಿಂದ ಸ್ಟಾರ್ಟ್ ಈ ಮೇಕ್ರಿ ಸರ್ಕಲ್ ಗಂಟನೂ ಟ್ರಾಫಿಕ್ ಬೇಕಾಗುತ್ತೆ. ತುಂಬಾ ಟೈಮ್ ಬೇಕಾಗುತ್ತೆ ಮೇಡಮ್. ಈ ಟ್ರಾಫಿಕ್ ಸಮಸ್ಯೆಗೆ ಮತ್ತೆ ಏನ್ ಮಾಡ್ಬೋದು ಸರ್? ಏನ್ ಮಾಡ್ಬೋದು? ಜಾಗಾನು ಇಲ್ಲ ಇಲ್ಲಿ. ಜಾಗ ದೊಡ್ಡದ್ ಮಾಡೋಣ ಅಂದ್ರೆ ಜಾಗಾನು ಇಲ್ಲ ಇಲ್ಲಿ. ಇರೋ ಜಾಗದಲ್ಲೇ
ಮಾಡ್ಬೇಕು ಅವ್ರು ಎಲ್ಲ ಅವ್ರು ಯೋಚನೆ ಮಾಡ್ಬೇಕು, ನಾವ್ ಹೇಳೋದ್ ಹೇಳ್ತೀವಿ. ಫಸ್ಟ್ 10 ಅವರ್ ಇತ್ತು, ಇವಾಗ 24 ಅವರ್ಸ್ ಟ್ರಾಫಿಕ್ ಐತೆ ಮೇಡಮ್. ಟ್ರಾಫಿಕ್ ಏನೋ ಕಮ್ಮಿ ಆಗಿಲ್ಲ. ಎಷ್ಟು ಇದು ಮಾಡಿದ್ರು ಕೂಡ ಫುಟ್ಪಾತ್ ಮೇಲೆ ಎಲ್ಲ 2 ವೀಲರ್ ಓಡಿಸ್ತಾ ಇದ್ದಾರೆ. ಇಲ್ಲ ಸರ್, ಸ್ಪೆಷಲಿ ಈ ಮೇಕ್ರಿ ಸರ್ಕಲ್ ಇಂದ ಹಿಡಿದು ಹೆಬ್ಬಾಳ ತನಕ ಹೆಬ್ಬಾಳೆಲ್ಲ ಯಲಂಕವರೆಗೂ ಟ್ರಾಫಿಕ್ ಫ್ಲೈ ಓವರ್ ಮಾಡಿದ್ದಾರೆ, ಓಪನ್ ಮಾಡಿದ್ದಾರೆ. ಏನೋ ಸುಖ ಇಲ್ಲ ಮೇಡಮ್. ಫ್ಲೋರ್ ಮಾಡಿನ ಕೂಡ ನಾವು 40 ವರ್ಷ ಸರ್ವಿಸ್ ಆಟೋ ಡ್ರೈವರ್ ನಾವು. 20 ವರ್ಷದಿಂದ ತುಂಬಾ ಟ್ರಾಫಿಕ್ ಆಗೋಗ್ಬಿಟ್ಟಿದೆ. ಏನ್ ಹೇಳ್ತೀರಾ ಸರ್, ಇಂತ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಏನಿದೆ ಮೇಡಮ್, ಆಚೆ ಇರೋರ್ ಜನ ಎಲ್ಲ ಬಂದು ಇಲ್ಲಿ ಸೇರ್ಕೊಂಡ್ರೆ ಟ್ರಾಫಿಕೇ ಆಗೋದು. ನಾವು ಇಲ್ಲಿ ಹುಟ್ಟಿ ಬೆಳ್ದಿರೋದು, ನಾವೇ ಭಯ ಬೀಳ್ತಾ ಇದೀವಿ ಇವಾಗ ಆಟೋ ಓಡ್ಸಕ್ಕೆ. ಯಾಕೆ ಸರ್? ಆಚೆ ಯಾರು ಬಂದ್ರೆ ಕೂಡ ಇಲ್ಲಿ ಆಸಾಮ್ ಅವ್ರು ಬಂದ್ರೆ ಕೂಡ ಲೈಸೆನ್ಸ್, ಆಧಾರ್ ಕಾರ್ಡ್, ಆಟೋ ಓಡಿಸ್ತಾರೆ, ವೆಹಿಕಲ್ಸ್ ಓಡಿಸ್ತಾರೆ. ಇವಾಗ 2 ವೀಲರ್ ಬೇರೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಆಟೋ ಇನ್ನ ಜಾಸ್ತಿನೇ ಆಗ್ತಾ ಇದಾರೆ. ಓದಿರೋದ್ ಮಕ್ಳೆಲ್ಲ ಆಟೋ ಓಡಿಸ್ತಾ ಇದಾರೆ. ನಮ್ ಮಕ್ಳು 3 ಜನನು ಡಿಗ್ರಿ ಮಾಡಿನ ಗಂಡ್ ಮಕ್ಳು ಆಟೋ ಓಡಿಸ್ತಾ ಇದಾರೆ. ಇವಾಗ ಕೆಲ್ಸ ಇಲ್ಲ, ಆಟೋದಲ್ಲಿ ಏನೋ ಮಾಡ್ತೀವಿ ಅಂತ. ನಮ್ಮಂತವ್ರಿಗೆ ವಯಸ್ಸಾಗಿರೋರ್ಗೆ ಸ್ವಲ್ಪ ಕಷ್ಟ. ಇವಾಗ ಇರೋದು ಟ್ರಾಫಿಕ್ಗೆ ಅವರು ಪೊಲೀಸರು ಅಂತ ಎಷ್ಟು ಅಂತ ಪಾಪ ಅವರು ಕಂಟ್ರೋಲ್ ಮಾಡಕ್ ಆಗತ್ತೆ ನೋಡಿ. ಲೆಫ್ಟ್ ನೋಡಲ್ಲ, ರೈಟ್ ನೋಡಲ್ಲ. ನಮ್ ಕಾಲದಲ್ಲೇ ಫಾಲೋ ಮಾಡ್ತಾ ಇದ್ರು ಕಾನೂನು. ಇವಾಗ ಕಾನೂನು ಫಾಲೋ ಏನಿಲ್ಲ. ರೈಟ್ ನೋಡಲ್ಲ, ಲೆಫ್ಟ್ ನೋಡಲ್ಲ. ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಆಗ್ತಿದೆ ಸರ್? ಏನೋ ಬೆನಿಫಿಟ್ ಆಗ್ತಾ ಇಲ್ಲ ಮೇಡಮ್. ಇವಾಗ ನಮ್ ಶಿವನಗರ ಅವೇ ಫ್ಲೋರ್ ಮಾಡಿದ್ದಾರೆ, ಏನು ಸುಖಕ್ಕಿಲ್ಲ. ಅಲ್ಲ ಟ್ರಾಫಿಕ್ ಬಂದು ಜಾಮ್ ಆಗತ್ತೆ ನೋಡಿ. ನಾನು 10 ಗಂಟೆಗೆ ಬಿಟ್ಟಿರೋದು ಮನೆ, 11 ಗಂಟೆ 20 ನಿಮಿಷ, ಎಲ್ಲಿ 7 ಕಿಲೋಮೀಟರ್ 8 ಕಿಲೋಮೀಟರ್ ಬರಕ್ಕೆ. ಈ ತರ ಇದೆ ಟ್ರಾಫಿಕ್. ಏನ್ ಜನನು ಈ ಪ್ಯಾಸೆಂಜರ್ ಕುಳ್ತಿರ್ತಾರಲ್ಲ ಸರ್, ಅವ್ರೇನಂತಾರೆ? ಅವರು ಇದನ್ನೇ ಟ್ರಾಫಿಕ್ ಸ್ವಲ್ಪ ಬೇಗ 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 ಅಂತಾರೆ. ಏನಂತ ಬೇಗ ಅಂತ ಹೋಗೋದು, ಎಲ್ಲಿ ಅಂತ ಬೇಗ ಹೋಗೋದು ಹೇಳಿ. ನಾವು ಕೂಡ ಎಷ್ಟು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಬೇರೆಯವ್ರು ದೂಡ್ತಾರೆ, 2 ವೀಲರ್ ಅವರು ಏನೋ ಮಾತಾಡಕ್ ಹೋದ್ರೆ ಯಾ ಕಡೆ ಬರ್ತಾರೆ, ನಮ್ಗೇನೋ ಪಡೀತಾರೆ. ದೊಡ್ಡವರಿಲ್ಲ, ಚಿಕ್ಕವರಿಲ್ಲ. ಬೆಂಗಳೂರು ಆತರ ಆಗೋಗ್ಬಿಟ್ಟಿದೆ ಇವಾಗ. ರೆಸ್ಪಾನ್ಸ್ ಇಲ್ಲ. ನಾವು 40 ವರ್ಷ ಕರೆಕ್ಟ್ ಸರ್ವಿಸ್ ನಮ್ದು. ಇವಾಗ ಆಟೋ ಏನೈತಿ ಅಂತ ಮಕ್ಳು ಹೇಳ್ತಾರೆ. ಇವಾಗ ಮಕ್ಳು ಕೂಡ ಏನ್ ಮಾಡ್ತಾರೆ, ಓದಿ ಅವ್ರು ಕೂಡ ಕೆಲ್ಸಕ್ಕೆ ಹೋದ್ರೆ ಸರಿಯಾದ ಸಂಬಳ ಇಲ್ಲ, ಅವರು ಆಟೋನ ಓಡಿಸ್ತಾ ಇದಾರೆ. ನಮ್ 3 ಮಕ್ಳು, ನಮ್ಮ ಅಣ್ಣ ಮಕ್ಳು 2, ನನ್ ಮಗ ಡಿಗ್ರಿ ಮಾಡಿ ಆಟೋ ಓಡಿಸ್ತಾ ಇದ್ದಾನೆ ಇವಾಗ. ಸರ್ 40 ವರ್ಷ ಅಂತ ಹೇಳಿದ್ರೆ ಅವಾಗ ಹೆಂಗಿತ್ತು ಟ್ರಾಫಿಕ್? ಟ್ರಾಫಿಕ್ ಅವಾಗ ಕಮ್ಮಿ ಇತ್ತು ಮೇಡಮ್. 20 ವರ್ಷ ಮುಂದೆ ಕಮ್ಮಿ ಇತ್ತು. 20 ವರ್ಷ ಮೇಲೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಬೆಂಗಳೂರು ಎಲ್ಲಿನೋ ಸಾಲ್ತಾ ಇಲ್ಲ. ಮೇನ್ ರೋಡ್ ಬಿಟ್ಟು ಕೂಡ ಇದು ಮಾಡ್ತಾ ಇದ್ದಾರೆ ಇವಾಗ ಸಂದಿಬಂದಿನಲ್ಲಿ. ಏನ್ ಮಾಡಕ್ಕಾಗ್ತದೆ, ಒಂದು 1 ಅವರ್ ಆಯ್ತು ಬರಸಿ. ಹೆಬ್ಬಾಳದಿಂದ ಇನ್ಫೆಂಟ್ರಿ ರೋಡ್ ಹೋಗಕ್ 1 ಅವರ್ ಬೇಕು. ಈ ಸರ್ಕಾರ ಇದೆಲ್ಲ ಮಾಡುತ್ತಲ್ಲ ಸರ್, ಫ್ಲೈ ಓವರ್, ಇದರಿಂದ ಎಷ್ಟು ನಿಮ್ಗೆ ಬೆನಿಫಿಟ್ ಆಗ್ತಿದೆ? ಬೆನಿಫಿಟ್ ಏನ್ ಆಗ್ತಿಲ್ಲ ಮೇಡಮ್. ಏನ್ ಬೆನಿಫಿಟ್ ಆಗ್ತಿದೆ? ಅಲ್ಲ ಅಂದ್ರೆ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ? ಕಮ್ಮಿ ಇಲ್ಲ, ಜಾಸ್ತಿ ಆಗ್ತಿದೆ ಮೇಡಮ್. ಮೆಟ್ರೋ ಆಯ್ತು, ಮೆಟ್ರೋ ಆದ್ಮೇಲೆ ಟ್ರಾಫಿಕ್ ಕಮ್ಮಿ ಆಯ್ತದೆ ಅಂತ ಜಾಸ್ತಿನೇ ಆಗ್ತಿದೆ. 25% ಕಡಿಮೆ ಆಗಿದೆ ಅಂತದು ಇಲ್ಲ ಮೇಡಮ್, ಜಾಸ್ತಿನೇ ಆಗ್ತಿದೆ. ಎಲ್ಲ ಯಾರು ಹೇಳಿದ್ ಮೇಡಮ್? ಇವಾಗ ಬಂದಿದೆ ನೋಡಿ, 1 ಅವರ್ ಆಗಿದೆ. SMT ರೋಡ್ ಇನ್ನ ಅರ್ಧ ಗಂಟೆ ತೋರಿಸ್ತಿದೆ ಯಶವಂತಪುರಕ್ಕೆ. ಈ ರೂಟ್ ಅಲ್ಲಿ ನೀವು ಹೋಗ್ತಾ ಇರ್ತೀರಾ ಸರ್? ಡೈಲಿ ಓಡಾಡ್ತೀವಿ ಮೇಡಮ್. ಈಗ ನೀವು ಡೈಲಿ ಓಡಾಡ್ತೀರಾ ಅಂದ್ರೆ ಟ್ರಾಫಿಕ್ ಯಾವ ಟೈಮಲ್ಲಿ ಜಾಸ್ತಿ ಇರುತ್ತೆ ಅಂತ? ಪೀಕ್ ಅವರ್ಸ್ ಅಲ್ಲಿ ಮೇಡಮ್, 8 ಗಂಟೆಯಿಂದ 11 ಗಂಟೆ ಗಂಟ. ಆದ್ರೆ ಈ ರೋಡ್ ಅಲ್ಲಿ ಮಾತ್ರ ಯಾವ ಮಧ್ಯಾಹ್ನ ಬಂದ್ರು ಟ್ರಾಫಿಕ್ ಇರ್ತದೆ, 12 ಗಂಟೆಗೆ ಬಂದ್ರು ಟ್ರಾಫಿಕ್ ಇರ್ತದೆ. ಇದು ದಾಟ್ ಬಿಟ್ರೆ ಏನೋ ಗೆದ್ದಷ್ಟು ಖುಷಿ ಆಯ್ತು. ಅದೇ ಆಮೆಗತಿಯಲ್ಲಿ ಹೋಗ್ತದೆ ಅಂತಾರೆ. ನಿಧಾನಕ್ಕೆ ಹೋಗ್ತದೆ. ಟ್ರಾಫಿಕ್ ಸಮಸ್ಯೆ ಏನ್ ಹೇಳ್ತೀರಾ? ಟ್ರಾಫಿಕ್ ಸಮಸ್ಯೆ ಅಂದ್ರೆ ಬೆಂಗಳೂರು ವಿಶಾಲವಾಗೈತೆ, ಹಂಗಾಗಿ ಎಲ್ಲ ಜನಗಳು ಇಲ್ಲೇ ಕೆಲಸ ಪ್ರಾಪರ್ ಆಗಿ ಇಲ್ಲೇ ಬೆಂಗಳೂರು ಮೇಕ್ರಿ ಸರ್ಕಲ್ ಇಂದ ಬಳ್ಳಾರಿ ರೋಡ್ ಹೋಗೋದು, ಮತ್ತೆ ವಿಧಾನಸೌಧ ರೋಡ್ ಹೋಗೋದು, ಹಂಗಾಗಿ ಟ್ರಾಫಿಕ್ ಎನಿ ಟೈಮ್ ಸಮಸ್ಯೆ ಇರುತ್ತೆ. ಆದ್ರೆ ನಾರ್ಮಲಿ ಇವೆಲ್ಲ ಬಗೆಹರಿಯುತ್ತೆ, ಆತರ ಏನ್ ಪ್ರಾಬ್ಲಮ್ ಅನ್ಸಲ್ಲ. ಇದು ಮಾರ್ನಿಂಗ್ ಸೆಕ್ಷನ್ ಅಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ, ಮತ್ತೆ ಸಂಜೆ ಈವ್ನಿಂಗ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ. ಆತರ ಏನು ಕ್ರಿಟಿಕಲ್ ಕಂಡೀಷನ್ ಇರುತ್ತೆ. ಅಲ್ಲ ಫ್ಲೈ ಓವರ್ ಇಂದ ನಿಮ್ಗೆ ಓಡಾಡೋರಿಗೆ ದಿನ ಓಡಾಡ್ತಾ ಇರ್ತೀರಾ, ಸ್ಪೆಷಲಿ ಮೇಕ್ರಿ ಸರ್ಕಲ್ ಇಂದ ಹಿಡಿದು ಹೆಬ್ಬಾಳ ತುಂಬಾ ಟ್ರಾಫಿಕ್ ಐತೆ, ಏನ್ ಮಾಡಕ್ ಆಗಲ್ಲ ಮೇಡಮ್. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಕಾಯಿ ಸಾಕಾಗುತ್ತೆ. ಅಲ್ಲ ಫ್ಲೈ ಓವರ್ ಆದ್ಮೇಲೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗಿದೆ, 25% ಅಂತ ಹೇಳ್ತಾರೆ. ಕಡಿಮೆ ಆಗಿಲ್ಲ, ಯಾವಾಗ ನೋಡ್ರೆ ಟ್ರಾಫಿಕ್ ಇರುತ್ತೆ 24 ಗಂಟೆ ಟ್ರಾಫಿಕ್.
ಈ ಏರಿಯಾಗಳಲ್ಲಿ ಓಡಾಡ್ತಿರ್ತೀರಾ? ಹೆಬ್ಬಾಳ. ಜಾಸ್ತಿ ಇದೆ ಓಡಾಡೋದು, ಸಿಟಿ ಜಾಸ್ತಿ ಓಡಾಡೋದು. ಎಷ್ಟು ಟೈಮ್ ಹಿಡಿಯುತ್ತೆ ಸರ್ ಮೇಕ್ರಿ ಸರ್ಕಲ್ ಇಂದ ಹೆಬ್ಬಾಳ? 1 hour ಬೇಕಾಗುತ್ತೆ ಮೇಡಮ್. 1 hour. ಫುಲ್ ಟ್ರಾಫಿಕ್. ಇವಾಗನು ಬಂದೆ, ಫುಲ್ ಟ್ರಾಫಿಕ್ ಅಲ್ಲೆಲ್ಲ ಬಂದಿರೋದು. ಇವಾಗ ಎಲ್ಲಿಂದ? ಇಲ್ಲಿ ಮೆಜೆಸ್ಟಿಕ್ ಇಂದ ಬಂದಿರೋದು. ಎಲ್ಲಾ ರೀತಿಯ ವಾಹನಗಳು, ವಾಹನ ಸಂಚಾರದ ದಟ್ಟಣೆ ಎಷ್ಟು ಹೆವಿ ಆಗಿದೆ, ಎಷ್ಟು ವಾಹನಗಳು ಬರ್ತಾ ಇದೆ, ಓಡಾಡಕ್ಕೂ ಜಾಗ ಇಲ್ದೇ ರೀತಿಯಲ್ಲಿ, ಅಂದ್ರೆ ತುಂಬಾನೇ ಸ್ಲೋ ಆಗಿ ವಾಹನಗಳು ಹೋಗ್ತಾ ಇವೆ. ಇದೆಲ್ಲವೂ ಕೂಡ ನೀವು ನೋಡಬಹುದು. ವಿಶೇಷವಾಗಿ ಯಲಹಂಕ, ಸಹಕಾರ ನಗರ್, ಜಕ್ಕೂರು, ತುಮಕೂರು ರಸ್ತೆಯ ವಾಹನಗಳು ಈ ನಗರವನ್ನ ಪ್ರವೇಶಿಸಬೇಕಾದ್ರೆ ಒಂದು ಹೆವಿ ಟ್ರಾಫಿಕ್ ಆಗಿರುತ್ತೆ. ಅದೆಲ್ಲ ದಾಟ್ಕೊಂಡ್ ಬರ್ಬೇಕು. ಅಲ್ಲದೆ ST ಮಾಲ್ ಮತ್ತು ತುಮಕೂರು ರಸ್ತೆಯಿಂದ ಬರುವಂತಹ ವಾಹನ ಸವಾರರಿಗೆ ಮೇಕ್ರಿ ವೃತ್ತ ಒಂದು ಪ್ರವೇಶ ಮಾಡ್ಲಿಕ್ಕೆ ಸಹಕಾರಿಯಾಗಿರುತ್ತೆ. ಆದ್ರೆ ಮೇಲ್ ಸೇತುವೆ ಏನೋ ಆಯ್ತು, ಸರ್ವಿಸ್ ರಸ್ತೆ ಸಂಪರ್ಕಿಸುವ ಇದೇನೆಲ್ಲ ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಅಂದ್ರೆ ಟ್ರಾಫಿಕ್ ವಿಶೇಷವಾಗಿ ಸೋಮವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು ಜಾಸ್ತಿ ಇರುತ್ತೆ. ಇದು ಮೇಕ್ರಿ ಸರ್ಕಲ್ ಇಂದ ಮತ್ತೆ ಈ ಸೈಡ್ ಫ್ಲೈ ಓವರ್ ದಾಟಿ ಈ ಕಡೆ ಬಂದಾಗ, ಅಂದ್ರೆ ಹೆಬ್ಬಾಳ ತನಕ, ನಾನು ಮೇಕ್ರಿ ಸರ್ಕಲ್ ಅಲ್ಲಿ ಇದ್ದಾಗ ಮಾತಾಡಿದ್ದೆ, ಬಟ್ ಇವಾಗ ಹೆಬ್ಬಾಳಕ್ ಬಂದಿದ್ದೀನಿ. ಇಲ್ಲಿ ಯಾವ ರೀತಿಯಾಗಿರುವಂತಹ ಟ್ರಾಫಿಕ್ ಇದೆ ಅಂತ ಹೇಳಿ ನನ್ ಹಿಂದ್ಗಡೆ ನೀವು ನೋಡಬಹುದು. ಇನ್ನು 2 minutes ಆಗಿರುತ್ತೆ ಅಷ್ಟೇ, ಮತ್ತೆ ವಾಹನಗಳ ದಟ್ಟಣೆ ಅದೇ ರೀತಿಯಾಗಿರುತ್ತೆ. ಅಷ್ಟೇ ವಾಹನಗಳು ದಿನಕ್ಕೆ ಇಲ್ಲ ಅಂತ ಅಂದ್ರೂ 4 ಲಕ್ಷ ವಾಹನಗಳು ಸಂಚರಿಸ್ತವೆ ಈ ರೋಡ್ ಮೇಲೆ, ಈ ಫ್ಲೈ ಓವರ್ ಮೇಲೆ. ಹಾಗಾಗಿ ಈ ಲೂಪ್ ರ್ಯಾಂಪ್ ಓಪನ್ ಮಾಡಿದಾಗ್ಲೂ ಸಹ ಅಷ್ಟೊಂದೇನು ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಿಲ್ಲ ಅಂತ ಹೇಳಿ ಜನ ಹೇಳ್ತಾರೆ. ಆದ್ರೆ ನೋಡ್ಬೇಕು, 25% ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಿದೆ ಅಂತ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಟ್ರಾಫಿಕ್ ಸಮಸ್ಯೆ ಕಡಿಮೆನೆ ಆಗಿಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳಿ ಎಷ್ಟೋ ಆಟೋ ಡ್ರೈವರ್ಸ್ ಗಳು ನಮ್ಗೆ ಮಾತಾಡಿಸಿದಾಗ ಹೇಳಿದ್ರು. ನೀವು ಹಿಂದೆ ಮುಂದೆ ಎಲ್ಲೂ ನೋಡ್ತೀರಾ, ಅಲ್ಲಿ ಗಾರ್ಡನ್ ಸಿಟಿಯಲ್ಲಿ ಅಷ್ಟೊಂದು ಟ್ರಾಫಿಕ್ ಇದೆ. ಇದು ನಾವೆಲ್ಲ ಹಿಂಗ್ ನೋಡಿದಾಗ ಎಲ್ ನೋಡ್ದಲ್ಲಿ ವಾಹನಗಳು ಕಾಣಿಸ್ತಾ ಇದೆ ಅಲ್ಲ, ಅಂದ್ರೆ ಒಬ್ರು ಆಫೀಸ್ಗೆ ಹೋಗ್ಬೇಕಾಗಿರತ್ತೆ, ಅವ್ರ ಕೆಲ್ಸಕ್ಕೆ ಹೋಗ್ಬೇಕಾಗಿರತ್ತೆ, ಬಸ್ಗಳು ಕೂಡ ಒಂದು ಟೈಮಿಗೆ ಬರ್ಬೇಕು, ಒಂದು ಟೈಮಿಗೆ ರೀಚ್ ಆಗ್ಬೇಕು ಅಂತ ಎಲ್ರಿಗೂ ಟೈಮಿಂಗ್ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಯಾರು ಕೂಡ ಸರಿಯಾದ ಟೈಮಿಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವಿದೀವಿ. ಹಿಂದ್ಗಡೆನೂ ಟ್ರಾಫಿಕ್, ಮುಂದ್ಗಡೆನೂ ಟ್ರಾಫಿಕ್, ಅಲ್ಲಿ ಎಲ್ಲಾ ಕಡೆನೂ ಟ್ರಾಫಿಕ್ ಆಗ್ಬಿಟ್ಟಿದೆ. 25% ಕಮ್ಮಿ ಆಗಿದೆ ಅನ್ನೋದು ಹೆಂಗೆ ಅಂತ ಇನ್ನೂ ಸ್ವಲ್ಪ ಜನರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಆಗಿದೆ ಟ್ರಾಫಿಕ್. ಇವತ್ತು ಈ ತರ 2 ವರ್ಷಕ್ಕೆ ಈ ತರ ಇದ್ರೆ ಏನು ಮೇಡಮ್, ಏನ್ ಬರುತ್ತೆ ಈ ತರ? ನಾವು ಎಣ್ಣೆ ಇದು ಏನೋ ದಾಸಂಪುರ 10 ಗಂಟೆಗೆ ಬಿಟ್ರೆ ನಾ ಪಾಯಿಂಟ್ ಹೋಗಕ್ಕೆ ರಾಮೂರ್ತಿನ ಹೋಗಕ್ಕೆ 1 ಗಂಟೆ ಆಗುತ್ತೆ. ಈ ತರ ಜಾಮ್ ಆದ್ರೆ ಕಸ್ಟಮರ್ಗೂ ಎಲ್ಲ ಎಷ್ಟು ಇಬ್ಬಂದಿ ಆಗುತ್ತೆ, ತುಂಬಾ ಇಬ್ಬಂದಿ ಆಗುತ್ತೆ ಮೇಡಮ್. ಎಂತದು ಆಗಿಲ್ಲ ಮೇಡಮ್, ಹಿಂಗೆ ಇದೆ, ಮಾಮೂಲಾಗಿ ಇದೆ. ಮುಂದೆ ಹೋಗಿ ಮೇಡಮ್, ನೀವು ಆಕ್ಚುಲಿ ಬನ್ನಿ, ಆ ಕಡೆ ಮುಂದೆ ನೋಡಿ ಎಷ್ಟು ಜಾಮ್ ಇದೆ. ಟರ್ನಿಂಗ್ ಅಲ್ಲೆಲ್ಲ ಸಾಗೋದಿಲ್ಲ ರೋಡು. ನೋಡ್ಕೊ, ಹೆಬ್ಬಾಳ ಇಲ್ಲಿದ್ದ ಇಲ್ಲಿ ಬರೋಕೆನೆ 1 hour ಆಗೈತೆ, 1 hour ಮೇಲೆ ಆಗಿದೆ. ಅವೈಜ್ಞಾನಿಕವಾಗಿ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ. ಆಗಿದೆ ಕೂಡ ಟ್ರಾಫಿಕ್ ಇಷ್ಟೊಂದು ಇದೆ ಅಲ್ಲ ಮೇಡಮ್. ಆದ್ರೂ ಫ್ಲೇವರ್ ಮಾಡಿದ್ರು ಏನ್ ಜಾಮೆ ಕಮ್ಮಿ ಆಗಿಲ್ಲ. ಇದೆ ಮೇಡಮ್, ಇದೆ ಮೇಡಮ್. ಹಣೆ ಬರ, ಬೆಂಗಳೂರು ಹಣೆ ಬರನೇ ಇದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಬರ್ತಿದ್ದೀರಾ? ಪೀಣ್ಯದಿಂದ ಬರ್ತಾ ಇದ್ದೀನಿ ಮೇಡಮ್. ಟ್ರಾಫಿಕ್ ಪರವಾಗಿಲ್ಲ ಮೇಡಮ್. ಇವಾಗ ಸ್ವಲ್ಪ ಟೈಮಿಂಗ್ 11 ಗಂಟೆ ಮೇಲೆ ಸ್ವಲ್ಪ ಪರವಾಗಿಲ್ಲ. ಅದಾದ್ಮೇಲೆ ಬೆಳಗಿನ ಜಾವ ಅಂತೂ ಡ್ಯೂಟಿಗೆ ಹೋಗಕ್ಕೆ ತುಂಬಾ ಕಷ್ಟ. ಈ ಕಡೆ ಬಹಳ ಮೇಕ್ರಿ ಸರ್ಕಲ್ ತನಕ ಜಾಸ್ತಿ ಟ್ರಾಫಿಕ್ ಅಂತಾರೆ. ಇರುತ್ತೆ ಮೇಡಮ್. ಆ ಕಡೆ ನಮ್ಗೆ ಪ್ರವೇಶ ಕೊಡಲ್ಲ, ಆ ಕಡೆ ಜಾಸ್ತಿ. ನಾವು ಇಲ್ಲೇ ಏನು ಔಟರ್ ರಿಂಗ್ ರೋಡ್ ಅಲ್ಲೇ ಅಡ್ಡಾಡ್ಬೇಕು, ಹಾಗಾಗಿ ಇದ್ನಾಗ್ತಾ ಇದೆ. ನೋಡಿದ್ರಲ್ಲ, ಇಷ್ಟೊತ್ತು ನಾನು ಮೇಕ್ರಿ ಸರ್ಕಲ್ ಕೂಡ ಹೋಗಿದ್ದೆ. ಅಲ್ಲಿಂದ ಹೆಬ್ಬಾಳ ತನಕ, ಇಲ್ಲಿ ತನಕ ನಾವು ಟ್ರಾವೆಲ್ ಮಾಡಿ ಬಂದು ಹೆಂಗಿದೆ ಟ್ರಾಫಿಕ್, ಜನರಿಗೆ ಸಮಸ್ಯೆ ಏನು ಅಂತ ಕೇಳಿದಾಗ ಹೊಸ ಫ್ಲೈಓವರ್ ಓಪನ್ ಆಗಿದೆ, ಅದ್ರ ಇನಾಗ್ರೇಷನ್ ಆಗಿದೆ, ಅಲ್ಲಿಂದ ಕೂಡ ವಾಹನಗಳು ಸಂಚರಿಸ್ತಾ ಇವೆ. ಇದೆಲ್ಲದರ ಮಧ್ಯದಲ್ಲಿ ಟ್ರಾಫಿಕ್ ಸಮಸ್ಯೆ 25% ಕಡಿಮೆ ಆಗಿದೆ ಅಂತ ಹೇಳಿ ಒಂದ್ ಕಡೆ ಹೇಳಿದ್ರೆ, ಇನ್ನೊಂದ್ ಕಡೆ ಇಲ್ಲ, ಏನೇ ಬರ್ಲಿ
ಎಂತ ದೊಡ್ಡ ಫ್ಲೈಓವರ್ ಓಪನ್ ಮಾಡ್ಲಿ, ಲೂಪ್ ರ್ಯಾಂಪ್ ಓಪನ್ ಮಾಡ್ಲಿ, ಆದ್ರೆ ಟ್ರಾಫಿಕ್ ಸಮಸ್ಯೆ ಮಾತ್ರ ಕಡಿಮೆ ಆಗಲ್ಲ ಬೆಂಗಳೂರಲ್ಲಿ. ಅದ್ರಲ್ಲೂ ವಿಶೇಷವಾಗಿ ಮೇಕ್ರಿ ಸರ್ಕಲ್ ಇಂದ ಹಿಡಿದು ಹೆಬ್ಬಾಳ ತನಕ ಎಲ್ ನೋಡ್ತೀರಾ ಅಲ್ಲಿ ವಾಹನಗಳು, ಎಲ್ ನೋಡ್ತೀರಾ ಅಲ್ಲಿ ಟ್ರಾಫಿಕ್ ಸಮಸ್ಯೆ, ಎಲ್ ನೋಡ್ತೀರಾ ಅಲ್ಲಿ ಆಮೆಗತಿಯಲ್ಲಿ ನಡೀತಾ ಇರುವಂತಹ ವಾಹನಗಳು. ಮುಂದಿನ ದಿನಗಳಲ್ಲಿ ಇದಕ್ಕೆ ಏನ್ ಪರಿಹಾರ ಸಿಗುತ್ತೆ ಕಾದ್ ನೋಡ್ಬೇಕಾಗಿದೆ. ನೀವು ನೋಡ್ತಾ ಇರಿ ವಿವಿ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.